ಹಾಯ್ ಗೈಸ್, ನೀವೇನಾದ್ರೂ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಈ ಕಾರ್ಡ್ ನಿಮ್ಮ ಹತ್ರ ಇರಲೇಬೇಕು. ಇಲ್ಲಾಂದ್ರೆ ಬಿರಿ ಟ್ಯಾಕ್ಸ್ ಹಾಕ್ಸ್ಕೊಂತೀರಾ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಏನಾದ್ರು ನೀವು ಅದ್ರಲ್ಲಿ ಏನಾದ್ರು ನೀವು ಫಾರಿನ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಬಿರಿ ಟ್ಯಾಕ್ಸ್ ಹಾಕ್ಸ್ಕೊಂತೀರಾ. ಸೊ ನಿಮಗೆ ಟ್ಯಾಕ್ಸ್ ಫ್ರೀ ಇರಬೇಕಂತಂದ್ರೆ ನೀವು ಡೆಫಿನೆಟ್ಲಿ ಈ ಫಾರೆಕ್ಸ್ ಕಾರ್ಡ್ನ ಕ್ಯಾರಿ ಮಾಡಲೇಬೇಕು. ಫಾರೆಕ್ಸ್ ಕಾರ್ಡ್ ಅಂತಂದ್ರೆ ಮಲ್ಟಿ ಕರೆನ್ಸಿ ಕಾರ್ಡ್. ಸೊ ಈ ಕಾರ್ಡಲ್ಲಿ ನೀವು ಮಲ್ಟಿ ಕರೆನ್ಸೀಸ್ ಅಂದ್ರೆ ಕಾರ್ಡ್ನ ನೀವು ಲೋಡ್ ಮಾಡ್ಬೋದು. ಲೈಕ್ ಯು ಎಸ್ ಡಿ ಇರ್ಬೋದು, ಯೂರೋ ಇರ್ಬೋದು, ಇಲ್ಲ ತಾಯ್ ಬಾತ್ ಇರ್ಬೋದು, ಎನ್ ಇರ್ಬೋದು. ಸೊ ಮಲ್ಟಿ ಕರೆನ್ಸೀಸ್ ನೀವು ಲೋಡ್ ಮಾಡ್ಬೋದು. ಸೊ ಅದೇ ನೀವು ವಿತೌಟ್ ಅಂದ್ರೆ ಫಾರೆಕ್ಸ್ ಕಾರ್ಡ್ ಬಿಟ್ಟು ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಲ್ಲಿ ಏನಾದ್ರು ಲೈಕ್ ಫಾರಿನ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ TCS ಅಂತ ಆಗ್ತಾರೆ 1% ಇಂದ 3.5% ಫಾರ್ ಎವ್ರಿ ಟ್ರಾನ್ಸಾಕ್ಷನ್. ಸೊ ಫಾರೆಕ್ಸ್ ಕಾರ್ಡ್ ಬೆಟರ್ ನೀವು ಕ್ಯಾರಿ ಮಾಡೋದು. ಏನಕ್ಕೆ ಅದರಲ್ಲಿ ನೀವು ಎಲ್ಲ ಟ್ರಾನ್ಸಾಕ್ಷನ್ಗೂ ಏನು ನಿಮಗೆ ಟ್ಯಾಕ್ಸಸ್ ಆಗಲ್ಲ. ಮತ್ತೆ ನೀವು ಬೆಟರ್ ಫಾರೆಕ್ಸ್ ಕಾರ್ಡ್ನ ಬ್ಯಾಂಕ್ ಅಂದ್ರೆ ಯಾವ ಬ್ಯಾಂಕ್ ನಿಮ್ಗೆ ಯಾವ್ದು ಪ್ರಿಫರ್ಡ್ ಬ್ಯಾಂಕ್ ಇರುತ್ತೋ ಸೊ ಆ ಬ್ಯಾಂಕ್ ಇಂದ ತಗೊಳೋದು ತುಂಬಾ ಉತ್ತಮ. ಯಾಕಂತಂದ್ರೆ ನೀವು ಬ್ಯಾಂಕ್ ಕಡೆಯಿಂದ ಯಾಕೆ ತಗೋಬೇಕಂದ್ರೆ ಅದೇ ನೀವು ಥರ್ಡ್ ಪಾರ್ಟಿ ಕಾರ್ಡ್ಸ್ ಇರುತ್ತೆ, ನ್ಯೂರ್ ಫಾರೆಕ್ಸ್ ಕಾರ್ಡ್ ಅದೆಲ್ಲ. ಸೊ ಅದರಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಕಾರ್ಡಲ್ಲಿ ಎಲ್ಲ ಯೂಸ್ ಮಾಡ್ಬಿಟ್ಟಿರ್ತೀರ, ಇವಾಗ ಸಡನ್ ಆಗಿ ಲೋಡ್ ಮಾಡಬೇಕು ಕಾರ್ಡು. ಸೊ ನೀವು ಫಸ್ಟ್ ಥರ್ಡ್ ಪಾರ್ಟಿ ಅವ್ರಿಗೆ ಫಂಡಿಂಗ್ ಮಾಡಬೇಕು. ಅವ್ರು ಅಲ್ಲಿಂದ ನಿಮ್ಮ ಕಾರ್ಡ್ಗೆ ಫಂಡಿಂಗ್ ಮಾಡ್ತಾರೆ ಅಂದ್ರೆ ಲೋಡ್ ಮಾಡ್ತಾರೆ. ಸೊ ಅದು ತುಂಬಾ ಟೈಮ್ ಹಿಡಿಯುತ್ತೆ. ಅದೇ ನೀವು ಬ್ಯಾಂಕ್ ಕಡೆಯಿಂದ ತಗೊಂಡ್ರೆ ಏನು ಅಡ್ವಾಂಟೇಜ್ ಅಂದ್ರೆ ಆಲ್ರೆಡಿ ಆ ಕಾರ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ, ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇರುತ್ತೆ, ಡೈರೆಕ್ಟ್ ಆಗಿ ನೀವು ಕಾರ್ಡ್ಗೆ ಟ್ರಾನ್ಸ್ಫರ್ ಮಾಡಬಹುದು. ಬಟ್ ಥರ್ಡ್ ಪಾರ್ಟಿಯಿಂದ ತಗೊಂಡ್ರೆ ಇದೊಂದು ಸಮಸ್ಯೆ ಆಗುತ್ತೆ. ಅವರು ಫ್ರೀ ಲಾಂಚ್ ಆಕ್ಸಸ್ ಆ ಥರ ಎಲ್ಲ ಕೊಡ್ಬೋದು. ಬಟ್ ಬ್ಯಾಂಕ್ ಕಡೆಯಿಂದ ಬೇಸಿಕ್ ಕಾರ್ಡ್, ಇವಾಗ ಎಷ್ಟೊಂದು ಬ್ಯಾಂಕು ಬೇಸಿಕ್ ಕಾರ್ಡ್ ಫ್ರೀ ಫಾರೆಕ್ಸ್ ಕಾರ್ಡ್ ಕೊಡ್ತಿದೆ. ಮತ್ತೆ ಲೋಡಿಂಗು ಫ್ರೀ ಇರುತ್ತೆ. ಓನ್ಲಿ ಫಾರ್ ಅಂದ್ರೆ ಕನ್ವರ್ಷನ್ ಚಾರ್ಜಸ್, ಮಾರ್ಕಪ್ ಫೀಗೆ ಮಾತ್ರ ನಿಮಗೆ ಚಾರ್ಜಸ್ ಇರುತ್ತೆ. ಸೊ ಬೆಟರ್ ನೀವು ಬ್ಯಾಂಕ್ ಪ್ರಿಫರ್ಡ್ ಏನಂತಂದ್ರೆ ಬ್ಯಾಂಕ್ ಕಡೆಯಿಂದ ನೀವು ಕಾರ್ಡ್ ತಗೊಳೋದು ತುಂಬಾ ಉತ್ತಮ ಅಂತಾನೆ ಹೇಳ್ಬೋದು. ನೀವು ಥರ್ಡ್ ಪಾರ್ಟಿ ತಗೋಬಹುದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.